ಸರಕು ಸಾಗಿಸುವಂತಹ ಲಿಫ್ಟ್ನಲ್ಲಿ ಸಿಕ್ಕಾಕೊಂಡಂತಹ ಯುವಕನ ಜೀವಾನೇ ಹೋಗ್ಬಿಟ್ಟಿದೆ. ಜಯನಗರ ದಕ್ಷಿಣ ಉಪಹಾರ ಹೋಟೆಲ್ನಲ್ಲಾಗಿರುವಂತಹ ದುರಂತ ಇದು. ಧಾರವಾಡ ಮೂಲದ 22 ವರ್ಷದ ರಾಜೇಶ್ ಎಂಬಾತ ಜೀವಾನೇ ಕಳ್ಕೊಂಡಿದ್ದಾನೆ. ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ ನಡೆದಿರುವಂತಹ ಅವಘಡ ಆಯಿತು. ಇವತ್ತು ಬೆಳಗ್ಗೆ ಆ ಲಿಫ್ಟ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಲಿಫ್ಟ್ ಡೋರ್ನಲ್ಲಿ ರಾಜೇಶ್ ತಲೆ ಸಿಕ್ಕಾಕೊಂಡ್ಬಿಟ್ಟಿದೆ. ಸದ್ಯ ಪೊಲೀಸರು ಹೋಟೆಲ್ನ ಸಿಸಿಟಿವಿ ದೃಶ್ಯವನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಸರಕು ಸಾಗಾಟ ಮಾಡುವಂತಹ ಲಿಫ್ಟ್ ಅದು. ಆ ಲಿಫ್ಟ್ನಲ್ಲಿ ಯಾವುದೋ ವಸ್ತುಗಳನ್ನೆಲ್ಲ ತಗೊಂಡು ರಾಜೇಶ್ ಲಿಫ್ಟ್ ಅನ್ನ ಹತ್ತಿದ್ದ. ಅದೇ ಸಂದರ್ಭದಲ್ಲಿ ಕುತ್ತಿಗೆ ಹೊರಗಡೆ ಹಾಕಿದ್ದಾಗ ಏಕಾಏಕಿ ಸಜ್ಜಾ ಗೋಡೆ ಅದು ಸಡನ್ ಆಗಿ ಜಾಯಿಂಟ್ ಆಗಿ ತೀವ್ರವಾಗಿ ಗಾಯಗೊಂಡು ಆತ ಜೀವವನ್ನೇ ಕಳ್ಕೊಂಡಿದ್ದಾನೆ. ಸಾವನ್ನಪ್ಪಿದಂತಹ ಯುವಕ ರಾಜೇಶ್ ಫೋಟೋನ ಗಮನಿಸ್ತಾ ಇದ್ದೀರಿ. ಧಾರವಾಡ ಮೂಲದವನು, ವಯಸ್ಸು 22 ವರ್ಷ. ಘಟನೆ ನಡೆದಂತಹ ಆ ಹೋಟೆಲ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಜಯನಗರದಲ್ಲಿರುವಂತಹ ದಕ್ಷಿಣ ಉಪಹಾರ ಹೋಟೆಲ್. ಆ ಹೋಟೆಲ್ನ ಸರಕು ಸಾಗಾಟ ಮಾಡುವಂತಹ ಲಿಫ್ಟ್, ಆ ಲಿಫ್ಟ್ ಅನ್ನ ಹತ್ತಿದ್ದಂತಹ ಸಂದರ್ಭದಲ್ಲೇ ಆಗಿರುವಂತಹ ಅವಘಡ ಇದು. ರಾಜೇಶ್ ಲಿಫ್ಟ್ನಲ್ಲಿ ಹೇಗೆ ಸಿಕ್ಕಾಕೊಂಡ? ಆ ಲಿಫ್ಟ್ ಕಂಡೀಷನ್ ಸರಿ ಇರಲಿಲ್ವಾ ಅಥವಾ ಯಾವ ಸಂದರ್ಭದಲ್ಲಿ ಆತನ ತಲೆ ಸಿಕ್ಕಾಕೊಂಡ್ಬಿಡ್ತು? ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಆತನ ಮೃತದೇಹ ಆ ಲಿಫ್ಟ್ನ ಒಳಭಾಗದಲ್ಲಿ ಸಿಕ್ಕಾಕೊಂಡಿತ್ತು. ಆತನ ತಲೆಯ ಚಿಪ್ಪೆ ಹಾರಿ ಹೋದ ರೀತಿ ಆತನಿಗೆ ಗಾಯಗಳಾಗಿತ್ತು ಘಟನೆ ನಡೆದಂತಹ ಸಂದರ್ಭದಲ್ಲಿ. ಹೇಗಾಯಿತು ಈ ಘಟನೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪೊಲೀಸರು ಸಿಸಿಟಿವಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರಾಜೇಶ್ ಏನೋ ವಸ್ತುವನ್ನ ಸಾಗಾಟ ಮಾಡಬೇಕು ಅಂತ ಹೇಳಿ ಲಿಫ್ಟ್ ಅನ್ನ ಹತ್ತಿರ್ತಾನೆ. ಆ ಸಂದರ್ಭದಲ್ಲಿ ತಲೆಯನ್ನ ಹೊರಗಡೆ ಹಾಕಿದಾಗ ಏಕಾಏಕಿ ಡೋರ್ ಕ್ಲೋಸ್ ಆಗಿ ಈ ರೀತಿ ಅವಘಡ ಆಗಿದೆ ಅನ್ನೋದು ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರುವಂತಹ ಮಾಹಿತಿ.